Fourth one, read the conversation, use the correct infinitive. So cook. ವಾಟ್ ಶಲ್ ಐ ಕುಕ್ ಫಾರ್ ಡಿನ್ನರ್ ಟು ನೈಟ್ ಸರ್? ಇವತ್ತು ರಾತ್ರಿ ಡಿನ್ನರ್ಗೆ ಏನ್ ಮಾಡ್ಲಿ ಅಂತ ಕೇಳ್ತಾ ಇರೋದಿಲ್ಲಿ. ಅದಕ್ಕೆ ಮಾಸ್ಟರ್ ಹೇಳ್ತಾ ಇದ್ದಾರೆ, ಪ್ರಿಪೇರ್ ಸಮ್ ಸ್ಪೆಷಲ್ ಡಿಶ್. 2 guests are going to come for the dinner. ಓಕೆ, ಫಾರ್ ಡಿನ್ನರ್. ಸೊ ಇದಿಷ್ಟರಲ್ಲಿ ಇನ್ಫಿನಿಟಿವ್ ಯಾವ್ದು ಅನ್ನೋದನ್ನ ನೀವು ಹೇಳ್ಬೇಕು. ಇನ್ಫಿನಿಟಿವ್ ಅಂತಂದ್ರೆ ಏನು ಮಕ್ಳೇ? ಇನ್ಫಿನಿಟಿವ್ ಅಂತಂದ್ರೆ ಈಗ ಟು ಪ್ಲಸ್ ವರ್ಬ್ ಬಂದ್ರೆ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ ಅಲ್ವಾ? ಸೊ ಇಲ್ಲಿ ಯಾವ ಯಾವ ವರ್ಬ್ಗಳಿವೆ ನೋಡಿ. ಕುಕ್ ಅನ್ನೋದು ವರ್ಬ್. ಓಕೆ, ಅದೇ ರೀತಿ ಪ್ರಿಪೇರ್ ಅನ್ನೋದು ವರ್ಬ್. ಅದೇ ರೀತಿ ಗೋಯಿಂಗ್, ಗೋ ಅನ್ನೋದು ವರ್ಬ್. ಓಕೆ, ಕಮ್ ಅನ್ನೋದು ವರ್ಬ್ ಅಲ್ವಾ? ಸೊ ಯಾವ ವರ್ಬ್ ಹಿಂದ್ಗಡೆ ಟು ಅನ್ನೋದು ಬಂದಿದೆ? ಈಗ ಪ್ರಿಪೇರ್ ಹಿಂದ್ಗಡೆ ಟು ಇಲ್ಲ, ಇಸಂಟ್ ಇಟ್? ಕುಕ್ ಹಿಂದ್ಗಡೆ ಟು ಇಲ್ಲ ಅಲ್ವಾ? ವಾಟ್ ಶೆಲ್ ಐ ಕುಕ್ ಅಂತ ಇದೆ. ಅದೇ ರೀತಿ ಗೋಯಿಂಗ್ ಹಿಂದ್ಗಡೆ ಟು ಇಲ್ಲ. ಇಲ್ಲಿ ಟು ಬರುವಂತ, ಟು ಒಟ್ಟಿಗೆ, ಟು ಜೊತೆಗೆ ಬರುವಂತಹ ವರ್ಬ್ ಯಾವುದು? ಟು ಕಮ್ ಅನ್ನೋದು. ಓಕೆ, ಸೊ ದಿಸ್ ಶುಡ್ ಬಿ ದ ಇನ್ಫಿನಿಟಿವ್. ಹಾಗಾದ್ರೆ ಇವಾಗ ಆಪ್ಷನ್ಸ್ ನೋಡೋಣವಾ? ಆಪ್ಷನ್ ಎ ಪ್ರಿಪೇರ್ ಅಲ್ಲ, ಆಪ್ಷನ್ ಬಿ ಆರ್ ಗೋಯಿಂಗ್ ಅಲ್ಲ, ನಾನು ಈಗಲೇ ಹೇಳ್ದೆ ಅಲ್ವಾ ಟು ಬರಬೇಕು ಅಂತ. ಆಪ್ಷನ್ ಡಿ ಕುಕ್ ಕೂಡ ಅಲ್ಲ, ಅದು ವರ್ಬೇನೆ, ಆದ್ರೆ ಅದ್ರ ಹಿಂದ್ಗಡೆ ಟು ಇಲ್ಲ. ಇಟ್ ಈಸ್ ನಾಟ್ ಬ್ಯಾಕ್ಡ್ ಅಪ್ ಬೈ ಟು. ಓಕೆ, ಸೊ ಟು ಕಮ್ ಅನ್ನೋದು ವರ್ಬ್ ವಿತ್ ಟು. ಓಕೆ, ಸೊ ಆಪ್ಷನ್ ಸಿ ಟು ಕಮ್ ಇಸ್ ದ ರೈಟ್ ಆನ್ಸರ್.